ಈ ಕಡೆಗೆ ನೋಡ್ತಾ ಇದ್ರಂತೆ. ಒಂದು ಕಡೆ ವ್ಯಾಸರು ಪಾಠ ಹೇಳ್ತಾ ಇದ್ರೆ ಮಧ್ವ ಗುರುಗಳು ಮಾತ್ರ ಹಿಂದೆ ತಿರುಗಿ ತಿರುಗಿ ನೋಡ್ತಿದ್ರಂತೆ. ಯಾವಾಗ ರಾಘವೇಂದ್ರ ಸ್ವಾಮಿಗಳು ಈ ಭೂಮಿಯಲ್ಲಿ ಅವತರಿಸಿ ಬಂದು ವ್ಯಾಸರ ಆಚಾರ್ಯರ ಟೀಕಾಕೃತ್ಪಾದರ ಗ್ರಂಥಕ್ಕೆ, ವ್ಯಾಸತೀರ್ಥರ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೋ, ಟೀಕೆಗಳ ಮೂಲಕ ಟಿಪ್ಪಣಿಗಳ ಮೂಲಕ ಸಮೀಚೀನವಾದ ಸತ್ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು ಬಹುತರವಾಗಿ ಮಾಡಲಿಕ್ಕೆ ಶುರು ಮಾಡಿದ್ರು. ಆಗ ಮಧ್ವಾಚಾರ್ಯರು ನಿಶ್ಚಿಂತ ಇವ ವರ್ತತೆ, ಅವ್ರಿಗೆ ಚಿಂತನೆ ಹೋಗಿಬಿಡ್ತಂತೆ. ಇನ್ನೇ ನಾನು ತಿರುಗಿ ನೋಡಬೇಕಾದ್ದಿಲ್ಲ, ನನ್ನ ಸರ್ವಮೂಲ ಗ್ರಂಥಗಳಿಗೆ ಸರಿಯಾದ ಅರ್ಥವನ್ನು ಮಾಡಿಕೊಂಡು ಈ ಜಗತ್ತಿನಲ್ಲಿ ಮಧ್ವ ಸಿದ್ಧಾಂತ